Namaskara friends, welcome to my YouTube channel. Today we are going to learn what do you mean by 3-in-1 Demat and trading account. ಸೊ ಡಿಮ್ಯಾಟ್ ಆ್ಯಂಡ್ ಟ್ರೇಡಿಂಗ್ ಅಕೌಂಟ್ ಎಂತಕ್ಕೆ ಬೇಕಾಗುತ್ತೆ ಮತ್ತು ಯಾವ ಕಾರಣಕ್ಕಾಗಿ ಓಪನ್ ಆಗುತ್ತೆ ಮತ್ತು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋ ಮೂಲಕ ನಿಮಗೆ ತಿಳ್ಕೊಳ್ಳೋಣ. ಲೆಟ್ ಅಸ್ ಬ್ರೇಕ್ ಔಟ್. ಸೊ ಡಿಮ್ಯಾಟ್ ಆ್ಯಂಡ್ ಟ್ರೇಡಿಂಗ್ ಅಕೌಂಟ್ 3-in-1 ಅಕೌಂಟ್ ಅಂತ ಅಂದರೆ ಏನು? ಸೊ ಬ್ಯಾಂಕ್ ಅಕೌಂಟ್, ಡಿಮ್ಯಾಟ್ ಅಕೌಂಟ್, ಟ್ರೇಡಿಂಗ್ ಅಕೌಂಟ್. ಬ್ಯಾಂಕ್ ಅಕೌಂಟ್ ಅನ್ನೋದು ಒಂದು ಅಕೌಂಟು, ಡಿಮ್ಯಾಟ್ ಅಕೌಂಟ್ ಅನ್ನೋದು ಸೆಕೆಂಡ್ ಅಕೌಂಟ್, ಟ್ರೇಡಿಂಗ್ ಅಕೌಂಟ್ ಅನ್ನೋದು ಮೂರನೇ ಅಕೌಂಟ್. ಈ ಮೂರು ಅಕೌಂಟ್ಗೆ ಲಿಂಕ್ ಆಗಿದ್ರೆ ಅದನ್ನು ಡಿಮ್ಯಾಟ್ ಆ್ಯಂಡ್ 3-in-1 ಅಕೌಂಟ್ ಅಂತ ಕರೀತಾರೆ. ಸೊ ಲೆಟ್ಸ್ ಬಿಗಿನ್. ಸೊ ವಾಟ್ ಈಸ್ ಬ್ಯಾಂಕ್ ಅಕೌಂಟ್ ಆ್ಯಂಡ್ ಯೂಸ್ ಆಫ್ ಬ್ಯಾಂಕ್ ಅಕೌಂಟ್? ಬ್ಯಾಂಕ್ ಅಕೌಂಟ್ ಅನ್ನೋದು ಒಂದು ಸೇವಿಂಗ್ಸ್ ಅಕೌಂಟ್. ಸೊ ಯಾವುದೇ ಒಂದು ಕಸ್ಟಮರು ಅಥವಾ ಕ್ಲೈಂಟು ಅವರ ಕ್ಯಾಶ್ ಅಥವಾ ಲಿಕ್ವಿಡ್ ಅಮೌಂಟ್ನ ಒಂದು ಸ್ಟೋರಲ್ಲಿ ಇಡಬೇಕು ಅಂದರೆ ಅದರ ವಾಲೆಟಲ್ಲಿ ಇಡಬೇಕು ಅಂದರೆ ಅವ್ರಿಗೊಂದು ವಾಲೆಟ್ ಬೇಕಾಗತ್ತೆ, ಅಂದರೆ ಒಂದು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಬೇಕಾಗತ್ತೆ. ಆ ಬ್ಯಾಂಕ್ ಅಕೌಂಟಲ್ಲಿ ಆ್ಯಸ್ ಪರ್ ದ RBI ಗೈಡ್ಲೈನ್ ಯು ಕ್ಯಾನ್ ಕೀಪ್ ಯುವರ್ ಕ್ಯಾಶ್ ಇನ್ ಟು ಎಲೆಕ್ಟ್ರಾನಿಕಲ್ ಮೋಡ್. ಸೊ ಅದನ್ನು ನಾವು ಬ್ಯಾಂಕ್ ಅಕೌಂಟ್ ಅಂತ ಕರಿತೀವಿ, ರೈಟ್? ಸೊ ನೆಕ್ಸ್ಟ್, ವಾಟ್ ಈಸ್ ಡಿಮ್ಯಾಟ್ ಆ್ಯಂಡ್ ಟ್ರೇಡಿಂಗ್ ಅಕೌಂಟ್? ಸೊ ಡಿಮ್ಯಾಟ್ ಅಕೌಂಟ್ ಅಂತಂದರೆ ದಿಸ್ ಇಸ್ ಫಾರ್ ಸ್ಟೋರಿಂಗ್ ಆಫ್ ಶೇರ್ ಸರ್ಟಿಫಿಕೇಟ್ಸ್ ಇನ್ ಎಲೆಕ್ಟ್ರಾನಿಕ್ ಮೋಡ್. ಅಂದರೆ ಒಬ್ಬ ಕಸ್ಟಮರು ಶೇರ್ ಮಾರ್ಕೆಟಲ್ಲಿ ಒಂದು ಶೇರ್ನ ತಗೊಂಡ್ರೆ ಆ ಶೇರ್ನ ತಗೊಂಡಾಗ ಅಲ್ಟಿಮೇಟ್ಲಿ ಏನಾಗುತ್ತೆ, ಅವ್ರಿಗೆ ಒಂದು ಸರ್ಟಿಫಿಕೇಟ್ ಬರುತ್ತೆ. ಸೊ ಹಳೆ ಕಾಲದಲ್ಲಿ ಏನಾಗ್ತಿತ್ತು ಅಂದರೆ ಫಿಸಿಕಲ್ ಸರ್ಟಿಫಿಕೇಟ್ ಸಿಗ್ತಿತ್ತು, ಇವಾಗ ಫಿಸಿಕಲ್ ಸರ್ಟಿಫಿಕೇಟ್ಸ್ ಇಲ್ಲ. ಸೊ ನೀವು ಸ್ಟಾಕ್ಸ್ನ ಬೈ ಮಾಡಿದ್ರೆ ಅಂದರೆ ಆ ಸ್ಟಾಕ್ಸ್ನ ಇಡೋಕ್ಕೆ ಒಂದು ಜಾಗ ಬೇಕು. ಆ ಸ್ಟಾಕ್ಸ್ನ ಯು ಕಾಂಟ್ ಕೀಪ್ ಇಟ್ ಇನ್ ಟು ಅ ಬ್ಯಾಂಕ್ ಅಕೌಂಟ್. ಸೊ ಅದಕ್ಕೆ ಅಂತ ಒಂದು ವಾಲೆಟ್ ಬೇಕು. ಆ ವಾಲೆಟನ್ನು ನಾವು ಡಿಮ್ಯಾಟ್ ಅಕೌಂಟ್ ಅಂತ ಕರಿತೀವಿ. ಸೊ ವಾಟ್ ಇಸ್ ಟ್ರೇಡಿಂಗ್ ಅಕೌಂಟ್ ಆ್ಯಂಡ್ ಯೂಸ್? ಟ್ರೇಡಿಂಗ್ ಅಕೌಂಟ್ ಅನ್ನೋದು ಒಂದು ಪ್ಲ್ಯಾಟ್ಫಾರ್ಮ್. ಈ ಪ್ಲ್ಯಾಟ್ಫಾರ್ಮ್ ಅಂದರೆ ಒಂದು ಸಲ ನಿಮ್ಮ ಅಪ್ಲಿಕೇಶನ್ ಓಪನ್ ಆದಮೇಲೆ ನಿಮ್ಮದೇ ಆದಂಥ ಯೂಸರ್ ID ಪಾಸ್ವರ್ಡ್ ಇರುತ್ತೆ. ಒಂದ್ಸಲ ಯೂಸರ್ ID ಪಾಸ್ವರ್ಡ್ ಯೂಸ್ ಮಾಡಿದ್ರೆ ಈ ಪ್ಲ್ಯಾಟ್ಫಾರ್ಮ್ ಮೂಲಕ ನೀವು ಬೋತ್ ದ ಟ್ರಾನ್ಸಾಕ್ಷನ್ಸ್ ಮಾಡ್ಬೋದು. ಸೊ ನೀವು ಬೈ ಮಾಡೋದಾದರೆ ಬೈ ಮಾಡ್ಬೋದು, ಸೆಲ್ ಮಾಡೋದಾದರೆ ಸೆಲ್ ಮಾಡ್ಬೋದು. ಸೊ ಈ ಟ್ರಾನ್ಸಾಕ್ಷನ್ಸ್ ಯೂಸ್ ಮಾಡೋಕ್ಕೆ ನಿಮಗೆ ಟ್ರೇಡಿಂಗ್ ಅಕೌಂಟ್ ಬೇಕಾಗತ್ತೆ. ಸೊ ಇಲ್ಲಿಗೆ ನಾವು ಮೂರು ಅಕೌಂಟಿಗೆ ಡಿಫ್ರೆನ್ಸಿಯೇಷನ್ ಏನು ಅಂತ ತಿಳ್ಕೊಂಡ್ವಿ. ಬಟ್ ಈ ಮೂರು ಅಕೌಂಟ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಹೌ 3-in-1 ಅಕೌಂಟ್ ವರ್ಕ್ಸ್? ಸೊ 3-in-1 ಅಕೌಂಟ್ ಅಂತಂದರೆ ಬ್ಯಾಂಕ್ ಅಕೌಂಟ್, ಡಿಮ್ಯಾಟ್ ಅಕೌಂಟ್, ಟ್ರೇಡಿಂಗ್ ಅಕೌಂಟ್ಗೆ ಅಕೌಂಟ್ ಓಪನ್ ಮಾಡೋ ಟೈಮಲ್ಲಿ ಇವು ಮೂರು ಲಿಂಕ್ ಮಾಡ್ತಾರೆ. ಇವು ಮೂರು ಲಿಂಕ್ ಮಾಡಿದಾಗಿಂದ ಅಲ್ಲಾಗೋ ಯೂಸ್ಫುಲ್ ಏನಂತಂದರೆ ನಿಮಗೆ ಯಾವುದೇ ಸ್ಟಾಕ್ಸ್ನ ಬೈ ಮಾಡಬೇಕು ಅಂತಂದರೆ ಫಸ್ಟು ನೀವು ಟ್ರೇಡಿಂಗ್ ಅಕೌಂಟ್ ಲಾಗಿನ್ ಮಾಡ್ತೀರಾ. ಲಾಗಿನ್ ಮಾಡಿ ಬೈ ಮಾಡ್ತೀರಾ. ಆ ಬೈ ಮಾಡಿದಾಗ ಅಲ್ಟಿಮೇಟ್ಲಿ ಅಮೌಂಟ್ ಬ್ಯಾಂಕಿಂದ ಕಟ್ ಆಗುತ್ತೆ. ದೆನ್ ಅಮೌಂಟ್ ಬದಲು ನಿಮಗೆ ಶೇರ್ಸ್ ಬರುತ್ತೆ. ಆ ಶೇರ್ಸ್ ನಿಮ್ಮ ಡಿಮ್ಯಾಟ್ ಅಕೌಂಟ್ ಹೋಲ್ಡಿಂಗ್ ಹೋಗುತ್ತೆ. ಲೆಟ್ ಅನ್ ಎಕ್ಸಾಂಪಲ್, ನೀವೊಂದು ಫಾರ್ ಎಕ್ಸಾಂಪಲ್ 10,000 ರೂಪಾಯಿಗೆ ಒಂದು ಶೇರ್ ತೊಗೊಬೇಕು ಅಂದ್ಕೊಂಡಿದ್ದೀರಾ ಅಂದ್ಕೊಳ್ಳಿ. ಆ ಒಂದು ಶೇರ್ ವ್ಯಾಲ್ಯೂ ಒಂದು 1,000 ರೂಪೀಸ್ ಇರುತ್ತೆ ಅಂದ್ಕೊಳ್ಳಿ, ರೈಟ್? ಆವಾಗ ನಿಮಗೆ 10 ಶೇರ್ಸ್ ತೊಗೊಂಡ್ರೆ ನಿಮಗೆ 10,000 ಆಗುತ್ತೆ. ಟ್ರೇಡಿಂಗ್ ಅಕೌಂಟ್ ಪ್ಲ್ಯಾಟ್ಫಾರ್ಮಲ್ಲಿ ಹೋಗಿ ನೀವು 10 ಶೇರ್ಸ್ನ ಬೈ ಮಾಡ್ತೀರಾ 10,000 ರೂಪೀಸ್ ವರ್ತು. ಆವಾಗ ಆ 10,000 ರೂಪೀಸ್ ನಿಮ್ಮ ಬ್ಯಾಂಕ್ ಅಕೌಂಟಿಂದ ಡೆಬಿಟ್ ಆಗುತ್ತೆ, ರೈಟ್? ನಿಮಗೆ 10,000 ರೂಪೀಸ್ ಬದಲು ಏನು ಸಿಗುತ್ತೆ, ನಿಮಗೆ 10 ಕ್ವಾಂಟಿಟಿ ಶೇರ್ ಸಿಗುತ್ತೆ. ಆ 10 ಕ್ವಾಂಟಿಟಿ ಶೇರ್ಸ್ನ ಇಡೋದಕ್ಕೆ ಒಂದು ಜಾಗ ಬೇಕು. ಅದು ಇಲ್ಲಕ್ಕೆ ಇಡಬೇಕಾಗುತ್ತೆ, ಡಿಮ್ಯಾಟ್ ಅಕೌಂಟಲ್ಲಿ ಇಡಬೇಕಾಗತ್ತೆ. ಸಿನ್ಸ್ ನೀವು ತೊಗೊಂಡ್ಮೇಲೆ ಆ ಶೇರ್ಸ್ ಏನಾಗುತ್ತೆ, ಡಿಮ್ಯಾಟ್ ಹೋಲ್ಡಿಂಗಿಗೆ ಕ್ರೆಡಿಟ್ ಆಗುತ್ತೆ. ಮತ್ತು ಅದೇ ರೀತಿ ನೀವು ಫ್ಯೂಚರಲ್ಲಿ ಆ 10,000 ರೂಪೀಸ್ ವ್ಯಾಲ್ಯೂ ಒಂದು 15,000 ರೂಪೀಸ್ಗೆ ಹೋಗಿದೆ ಅಂದ್ಕೊಳ್ಳಿ. 5,000 ಪ್ರಾಫಿಟ್ ಇದೆ ಅಂತ ನೀವು ಸೆಲ್ ಮಾಡೋಕ್ಕೆ ಹೋಗ್ತೀರಾ ಮಾರ್ಕೆಟಲ್ಲಿ. ಆ ಸೆಲ್ ಮಾಡಬೇಕು ಅಂದರೆ ಮತ್ತೆ ಈಗೇನು ರೊಟೀನ್ ಜಾಬ್ ವರ್ಷ ಟ್ರೇಡಿಂಗ್ ಅಕೌಂಟ್ ಲಾಗಿನ್ ಮಾಡಬೇಕು, ನೀವು ಅಲ್ಲಿಂದ ಸೆಲ್ ಮಾಡಬೇಕು. ನೀವು ಸೆಲ್ ಮಾಡಿದಾಗ ಮಾರ್ಕೆಟ್ ವ್ಯಾಲ್ಯೂ ಬಂದು 15,000 ಇದೆ. ಅಲ್ಲಿಗೆ ನಿಮಗೆ 5,000 ಪ್ರಾಫಿಟ್ ಇತ್ತು. ಅಲ್ಲೇನಾಗುತ್ತೆ, ಶೇರ್ಸ್ ಮತ್ತು ಡಿಮ್ಯಾಟ್ ಅಕೌಂಟಿಂದ ಡೆಬಿಟ್ ಆಗುತ್ತೆ. ನಿಮಗೆ ಇನ್ಕ್ಲೂಡಿಂಗ್ ಪ್ರಾಫಿಟ್ 15,000 ರೂಪಾಯಲ್ಲಿ ಬ್ರೋಕರೇಜ್ ಕಟ್ಟಾಗಿ ರಿಮೈನಿಂಗ್ ಅಮೌಂಟ್ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಇದು ಸೈಕ್ಲಿಕಲ್ ವೇಲಿ ವರ್ಕ್ ಆಗುತ್ತೆ. ನೋ ನೀಡ್ ಟು ಡೂ ಎನಿ ಇಂಟರ್ಲಿಂಕಿಂಗ್, ಆಲ್ರೆಡಿ ಇಂಟರ್ಲಿಂಕಿಂಗ್ ಆಗಿಬಿಡುತ್ತೆ. ಹಾಗಾಗಿ ನಿಮಗೆ ಯಾವುದೇ ಒಂಥರ ಫಂಡ್ಸ್ ಟ್ರಾನ್ಸ್ಫರ್ ಇನ್ ಔಟ್ ಆಗಲಿ, ಪೇ ಔಟ್ ಆಗಲಿ ಎಲ್ಲ ಪ್ರಾಪರ್ ವೇಯಲ್ಲಿ ಸೆಟ್ಲ್ಮೆಂಟನ್ನು ವರ್ಕೌಟ್ ಆಗುತ್ತೆ. ಇವತ್ತಿಗೆ ಈ ಪರ್ಟಿಕ್ಯುಲರ್ ಎಪಿಸೋಡಲ್ಲಿ ನಿಮಗೆ 3-in-1 ಅಕೌಂಟ್ ಹೇಗೆ ವರ್ಕ್ ಆಯಿತು ಅಂತ ಗೊತ್ತಾಯಿತು. ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಮುಂದಿನ ವೀಡಿಯೋಗಾಗಿ ವೆಯ್ಟ್ ಮಾಡಿ. ನೀವು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಲಾಗಿನ್ ಆಗಿದ್ದರೆ ದಯವಿಟ್ಟು ಬೆಲ್ ಐಕನ್ನ ಕ್ಲಿಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋಗಾಗಿ ವೆಯ್ಟ್ ಮಾಡಿ. ಥ್ಯಾಂಕ್ಸ್.